ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಸ್ಟೈಲ್ ಮ್ಯಾನರಿಸಂನಿಂದ ಅಭಿಮಾನಿಗಳನ್ನು ರಂಜಿಸ್ತಾ ಇದ್ದಾರೆ. ನಿಜ ಜೀವನದಲ್ಲಿ ತಮ್ಮ ಸರಳ ಸಜ್ಜನ ವ್ಯಕ್ತಿತ್ವ ಹಾಗೂ ಸಹಾಯ ಗುಣದಿಂದ ಮತ್ತಷ್ಟು ಜನಪ್ರಿಯರಾಗಿದ್ದಾರೆ. ಧೂಮಪಾನ ಹಾಗೂ ಮದ್ಯಪಾನದ ಬಗ್ಗೆ ರಜನಿಕಾಂತ್ ಸಾಕಷ್ಟು ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ. ಸಿಗರೇಟ್ ಡ್ರಿಂಕ್ಸ್ ಒಳ್ಳೆಯದಲ್ಲ, ನಾನು ಅದನ್ನ ಚಟವಾಗಿಸಿಕೊಂಡು ಸಾಕಷ್ಟು ಸಂಕಷ್ಟ ಎದುರಿಸುತ್ತಿದ್ದೇನೆ, ನೀವು ಆ ತಪ್ಪು ಮಾಡಬೇಡಿ ಅಂತ ರಜನಿಕಾಂತ್ ವೇದಿಕೆಗಳಲ್ಲಿ ಹೇಳಿದ್ದಾರೆ. ಸೂಪರ್ ಸ್ಟಾರ್ ಸಿಗರೇಟ್ ಸೇದುವ ಸ್ಟೈಲ್ ಕೂಡ ಅಭಿಮಾನಿಗಳಿಗೆ ಅಚ್ಚುಮೆಚ್ಚು. ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ಸಮಯದಲ್ಲೇ ಶಿವಾಜಿ ಸಿಗರೇಟ್ ಡ್ರಿಂಕ್ಸ್ ಅಭ್ಯಾಸ ಮಾಡಿಕೊಂಡಿದ್ರು. ಚಿತ್ರರಂಗಕ್ಕೆ ಬಂದ ಮೇಲಂತೂ ಅದು ಜಾಸ್ತಿ ಆಗಿತ್ತು. ಒಮ್ಮೆ ಮದ್ಯ ಸೇವಿಸಿ ಚಿತ್ರೀಕರಣಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿದ್ರು. ಈ ಬಗ್ಗೆ ಸ್ವತಃ ರಜನಿಕಾಂತ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ರಜನಿಕಾಂತ್ ಮಾತನಾಡಿ, ಒಮ್ಮೆ ಚಿತ್ರೀಕರಣಕ್ಕೆ ಹೋಗಿದ್ದೆ, ಪ್ಯಾಕಪ್ ಅಂದ್ರು, ಸರಿ ಅಂತ ನಾನು ಹೋಗಿ ಸ್ವಲ್ಪ ಕುಡಿದ್ಬಿಟ್ಟೆ. ಆಗ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು, ಸರ್ ಕರೀತಿದ್ದಾರೆ, ಈಗಲೇ ಬರಬೇಕಂತೆ, ಒಂದು ಶಾಟ್ ಮಿಸ್ ಆಗಿಬಿಟ್ಟಿದೆ, ಗೊತ್ತಿಲ್ಲದೆ ಪ್ಯಾಕಪ್ ಹೇಳಿಬಿಟ್ರು, ಈಗಲೇ ಬರಬೇಕು ಅಂದರು. ನನಗೆ ಶಾಕ್ ಆಗಿಬಿಡ್ತು, ಎಣ್ಣೆ ಬೇರೆ ಹಾಕ್ಬಿಟ್ಟಿದ್ದೀನಿ, ಏನಪ್ಪ ಮಾಡೋದು ಅಂತ ಮತ್ತೆ ಸ್ನಾನ ಮಾಡಿ ಹಲ್ಲುಜ್ಜಿ ಸೆಂಟ್ ಹಾಕೊಂಡು ಮೇಕಪ್ ಹಾಕಿಕೊಂಡು ಹೋಗಿ ನಿಂತೆ. ಅದು ಆ ಘಟನೆ ನೆನಪಿಸಿಕೊಂಡಿದ್ರು. ಬಳಿಕ ಏನಾಯ್ತು ಅಂತ ನಿರ್ದೇಶಕ ಬಾಲಚಂದರ್ ಕೊಟ್ಟ ಎಚ್ಚರಿಕೆ ಏನು ಎನ್ನುವುದನ್ನು ರಜನಿಕಾಂತ್ ಹೇಳಿದರು. ಮತ್ತೆ ಮೇಕಪ್ ಹಾಕಿಸ್ಕೊಂಡು ಹೋಗಿ ನಿಂತೆ, ಹೇಗಾದರೂ ಮಾಡಿ ಬಾಲಚಂದರ್ ಸರ್ ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕು, ಹತ್ತಿರ ಹೋಗಬಾರ್ದು ಅಂದುಕೊಂಡೆ, ಆದರೂ ಗೊತ್ತಾಗಿಬಿಡ್ತು. ರೂಮ್ಗೆ ಬಾ ಅಂತ ಕರ್ಕೊಂಡು ಹೋದರು. ನನಗೆ ಬಹಳ ಭಯ ಆಗಿಬಿಟ್ಟಿತ್ತು. ಆಗ ಖ್ಯಾತ ನಟ ತಮಿಳ್ ನಾಗೇಶ್ ಉದಾಹರಣೆ ಕೊಟ್ಟು ಬೈದರು ಅಂತ ಹೇಳಿದರು. ನಿನಗೆ ನಾಗೇಶ್ ಗೊತ್ತಾ ಅಂತ ಬಾಲಚಂದರ್ ಸರ್ ಕೇಳಿದರು. ಗೊತ್ತು ಸರ್ ಅಂದೆ. ಅಂತಹ ಕಲಾವಿದ ಗೊತ್ತಾ ಅಂದಿದ್ದಕ್ಕೆ ಗೊತ್ತಿಲ್ಲ ನನಗೆ ಅಂದೆ. ಆತನ ಮುಂದೆ ನೀನು ಒಂದು ಸಣ್ಣ ಇರುವೆಗೂ ಸಮ ಅಲ್ಲ. ಕುಡಿದು ಅವನೇ ಜೀವನ ಹಾಳು ಮಾಡಿಕೊಂಡ. ಇನ್ನು ಮುಂದೆ ಚಿತ್ರೀಕರಣದ ಸಮಯದಲ್ಲಿ ಕುಡ್ದಿದ್ದೀಯಾ ಅಂತ ಗೊತ್ತಾದರೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂದರು. ಅದೇ ಕೊನೆ. ಆ ಬಳಿಕ ಚಿತ್ರೀಕರಣದ ಸಮಯದಲ್ಲಿ ಕುಡಿಯಲ್ಲ, ಅದು ಯಾವುದೇ ಜಾಗ ಆಗಿದ್ರೂ, ಎಷ್ಟೇ ಚಳಿ ಇರಲಿ, ಏನೇ ಆಗಿರಲಿ, ಎಣ್ಣೆ ಮಾತ್ರ ಮುಟ್ಟಲ್ಲ ಅಂತ ರಜನಿಕಾಂತ್ ಘಟನೆಯನ್ನ ವಿವರಿಸಿದ್ರು. ಜೈಲರ್ ಆಡಿಯೋ ಲಾಂಚ್ ವೇದಿಕೆಯಲ್ಲೂ ಕೂಡ ಆಲ್ಕೋಹಾಲ್ ಒಳ್ಳೆಯದಲ್ಲ ಅಂತ ರಜನಿಕಾಂತ್ ಕಿವಿಮಾತು ಹೇಳಿದರು. ನಾನು ಕುಡಿದು ಹೀಗಾದೆ, ಅದನ್ನು ಬಿಟ್ಟಿದ್ರೆ ಈಗ ಇರುವಂತಹ ರಜನಿಕಾಂತ್ ಏನೇನೂ ಅಲ್ಲ. ಬರೀ ಸಿನಿಮಾ ಅಲ್ಲ, ಸಾಕಷ್ಟು ಜನಸೇವೆ ಕೂಡ ಮಾಡುತ್ತಿದ್ದೆ. ಕುಡಿತ ನನಗೆ ನಾನೇ ಮಾಡಿಕೊಂಡಂತಹ ಶಿಕ್ಷೆ. ದಿನಾ ಕುಡಿಯಬೇಕು, ಹಾಗಂತ ಕುಡಿಯಲೇಬೇಡಿ ಅಂತ ನಾನು ಹೇಳಲ್ಲ, ಅಷ್ಟು ದೊಡ್ಡವನಲ್ಲ. ನೀವು ಕುಡಿಯುವುದರಿಂದ ನಿಮ್ಮ ಕುಟುಂಬದವರಿಗೂ ಕಷ್ಟ, ಅದನ್ನು ಬಿಡುವುದು ಅಷ್ಟು ಕಷ್ಟ ಏನಲ್ಲ. ನಾನು ಬಿಟ್ಟಿದ್ದೇನೆ ಅಂತ ರಜನಿಕಾಂತ್ ಹೇಳಿದರು. மலைகளை முட்டும் வரை முட்டு